ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಬಾ. ಏನಜ್ಜಿ? ಅದೇ ನಾನು ಕೇಳ್ತಾ ಇರೋದು. ಇಷ್ಟಕ್ಕೂ ಏನೇ ನಿನ್ ಉದ್ದೇಶ? ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಜ್ಜಿ? ನೀನ್ ಕೊಟ್ಟಿರೋ ಮಾತಿನ ಬಗ್ಗೆ. ಶ್ರೀಯನ್ಗೆ ಅವನ ಕೈಲಿ ತಾಳಿ ಕಟ್ಟಿಸ್ತೀನಿ ಅಂತ ಹೇಳಿದ್ಮೇಲೆ ಅದನ್ನ ನೀನ್ ಮಾಡೋದ್ ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ಯಲ್ಲೇ. ಮನೆಯವರೆಲ್ಲರೂ ಕೂಡ ನಿಮ್ಮಿಬ್ಬರನ್ನೇ ಗಂಡ ಹೆಂಡತಿ ಅನ್ಕೊಂಡಿದ್ದಾರೆ. ಕೇಳಿಸ್ಕೊತಿದ್ಯಾ? ಅಲ್ಲ, ನೀನ್ ಏನು ಯೋಚಿಸ್ತಿದ್ಯೆ? ತಾಳಿ ಕಟ್ಟಿಸ್ಬೇಕು ಅನ್ನೋ ಯೋಚನೆ ಇದೆಯೋ ಇಲ್ವೋ? ಇಲ್ಲ ಅಜ್ಜಿ, ನಾನೇ ಅವ್ರ ಜೊತೆ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನ್ ಮಾತಾಡ್ತಿದ್ಯೆ? ಮತ್ತಿನ್ ಹೆಂಗ್ ಮಾತಾಡ್ಬೇಕು? ನೀವ್ ಅನ್ಕೋತಿರೋದು ಇದೆ ಅಲ್ವಾ? ಆದ್ರೂ ಇದೇನ್ ಚಿಕ್ಕ ವಿಷಯನಾ? ಹೇಳಿದ ತಕ್ಷಣ ಹಾಗೆ ಮಾಡ್ಬಿಡೋದಕ್ಕೆ? ಅವ್ರನ್ನ ಒಪ್ಪಿಸ್ಬೇಕು, ಮನಸ್ಸು ಬದಲಾಯಿಸ್ಬೇಕು. ಒಂದ್ ವೇಳೆ ಒಪ್ಪಿದ್ರು ಕೂಡ ಈಗಾಗ್ಲೇ 3 ಗಂಟೆ ಹಾಕಿದ್ದೀನಲ್ಲ, ಮತ್ತೆ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಹೇಗ್ ಒಪ್ಪಿಸ್ಲಿ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ಆಗೋಯ್ತಾ? ಒಪ್ಸದ್ಯಾ ಅಂತ ನೀವ್ ನನ್ ತಲೆ ತಿಂತಾ ಇದ್ರೆ ನಾನು ಏನ್ ಮಾಡ್ಲಿ? ಇಷ್ಟಕ್ಕೂ ನೀನ್ಯಾಕಕ್ಕ ಮಾತಾಡ್ಬೇಕು? ಬಾವನ್ ಕೈ ಶ್ರೇಯಾಕಂಗ್ ತಾಳಿ ಕಟ್ಸಿದ್ರೆ ನಿನ್ ಪರಿಸ್ಥಿತಿ ಏನು? ಮಾತ್ ಕೊಟ್ಟಿದ್ದಾಳೋ? ನೀನೇ ಅಲ್ಲ, ಆ ರಾಮ ಬಂದ್ ಹೇಳಿದ್ರು ಕೂಡ ಇಲ್ಲ ಅನ್ನೋ ಹಾಗಿಲ್ಲ. ಸರಿ, ಅವನ್ ಜೊತೆ ಯಾವಾಗ ಮಾತಾಡ್ತೀಯ ಹೇಳು? ಹೋಗ್ಲಿ, ನಾನ್ ಮಾತಾಡಿ ಅವ್ರನ್ನ ಒಪ್ಪಿಸ್ಲಾ ಅಜ್ಜಿ? ಅಯ್ಯೋ ಬೇಡ ಬೇಡ. ನೀನ್ ಮಾತಾಡಿದ್ರೆ ನೀವಿಬ್ರು ಒಂದಾಗೋ ಬದಲು ಇನ್ನೂ ದೂರ ಆಗ್ಬಿಡ್ತೀರ ಅಷ್ಟೇ. ಬೇಡವೇ ಬೇಡ. ನೀನ್ ಹೇಳೆ, ಯಾವಾಗ ಮಾತಾಡ್ತೀಯ? ಯಾವಾಗ ಮಾತಾಡ್ತೀಯ ಅಂತ ಅಲ್ಲ, ನೀನ್ ಯಾವಾಗ ಪ್ರಾಣ ಬಿಡ್ತೀಯ ಅಂತ ಕೇಳಿ. ಅಮ್ಮ, ನನಗೋಸ್ಕರ ಯಾರೂ ಅಳೋ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾನ್ ಶ್ರೇಯಾ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೀನೋ ಅವ್ರ ಸಂತೋಷದ ಬಗ್ಗೆನೂ ಅದಕ್ಕಿಂತ ಹೆಚ್ಚಾಗಿ ಯೋಚಿಸ್ತಿದ್ದೀನಿ. ನಾಳೆ ಮದುವೆ ಆದ್ಮೇಲೆ ಇವಳು ಮತ್ತೆ ಸಿನಿಮಾ ಆಡಿಷನ್ ಅಂತ ಅವ್ರನ್ನ ಬಿಟ್ಟು ಹೋದ್ಲು ಅಂದ್ರೆ ಆಗ ಯೋಚನೆ ಮಾಡಕ್ ಏನೂ ಇರಲ್ಲ. ಮತ್ತೆ ವಾಪಸ್ ಬಂದು ಕೈ ಕಾಲು ಹಿಡಿದ್ರು ನಾನು ಅವ್ರನ್ನ ಬಿಟ್ಕೊಡಲ್ಲ. ಹಾಗೆಲ್ಲ ಮಾಡಲ್ವೇ? ಏನೋ ಒಂದ್ಸಲ ಮಾಡಿದ್ಲು ಅಂತ ಯಾವಾಗ್ಲೂ ಹಾಗೆ ಮಾಡ್ತಾಳಾ? ತಲೆ ಕೆಟ್ಟವಳೆ, ಯಾಕೆ ಹಾಗೆ ನೋಡ್ತಿದ್ಯಾ? ಮತ್ತೆ ಆ ಥರ ಕೆಲಸ ಮಾಡಲ್ಲ ಅಂತ ಹೇಳು. ಹೆಂಡತಿ ಆಗಿದ್ದಕ್ಕೆ ನಿಂಗೆ ಮನೆ ಬೀಗದ ಕೈ ಕೊಟ್ರು, ನಾಳೆ ಏನಾದ್ರೂ ನಿಂಗೊಂದು ಮಗು ಆಯ್ತು ಅನ್ಕೋ, ಎಲ್ಲಾನು ನಿನ್ ಕೈಗೆ ಕೊಡ್ತಾರೆ. ಈ ಭಾಗ್ಯನ ಬೇಡ ಅಂತೀಯೇನೆ? ಹೋಗಿ ಮಾತ್ ಕೊಡು.
ಮತ್ತೆ ಅಂತ ತಪ್ಪು ಮಾಡಲ್ಲ ಅಕ್ಕ. ಪಾಪ ಅನ್ನಿಸ್ತಿದೆ ಅತ್ತೆ. ನಿನ್ ತಲೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಬಾಯ್ ಮುಚ್ಚು. ತಾಳಿ ಕಟ್ಟಿದ್ದು ಅವಳಿಗೆ ಇರ್ಬೋದು, ಆದ್ರೆ ಆ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ನಿನ್ ಚಿಕ್ಕ ಮಗಳಿಗೆ ತಾಳಿ ಕಟ್ಟದೇ ಇದ್ರು ಪ್ರಪಂಚಕ್ಕೆ ಇವಳೇ ಹೆಂಡತಿ ಅಂತ ಗೊತ್ತು. ಇವಾಗ ಪಾಪ ಪುಣ್ಯ ಅಂತ ಯೋಚನೆ ಮಾಡಿ ನಿನ್ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ಮದ್ವೆ ಆಗಿರೋ ಹುಡುಗಿನ ಮತ್ತೆ ಯಾರಾದ್ರೂ ಮದ್ವೆ ಆಗ್ತಾರಾ? ಇವಳಿಗವನ್ ತಾಳಿ ಕಟ್ಟಬೇಕು, ಈ ಮನೆಗೆ ಸೊಸೆಯಾಗಿರ್ಬೇಕು. ಅರ್ಥ ಆಯ್ತಾ? ಏನ್ ಹಾಗೆ ನೋಡ್ತಿದ್ಯಾ ತಲೆ ಹರಟೆ? ನನ್ನ ನಿರ್ಧಾರ ನಿಮಗಿಷ್ಟ ಆಗಲ್ಲ ಅಂತ ನನಗೆ ಗೊತ್ತು ಮಾವ. ಯಾಕಂದ್ರೆ ನಿಮಗೆ ನಿಜ ಗೊತ್ತು. ನಾವಿಬ್ರು ಒಟ್ಟಿಗೆ ಇರಬೇಕು ಅನ್ನೋದು ನಿಮ್ಮ ಆಸೆ ಅನ್ನೋದು ಕೂಡ ನನಗೆ ಗೊತ್ತು. ಆದ್ರೆ ಸಮಾಜ ದೃಷ್ಟಿಲಿ ಶ್ರೇಯಾನೇ ನಿಮ್ ಸೊಸೆ. ನಮ್ಮನೆಯವ್ರಿಗೂ ಕೂಡ ಈ ಮನೆಗೆ ಶ್ರೇಯಾನೇ ಸೊಸೆ ಆಗಿರ್ಬೇಕು. ಹೇಗೆ ಯೋಚಿಸಿದ್ರು ಶ್ರೇಯಾ ಸೊಸೆಯಾಗಿರೋದೇ ಸರಿ ಅನ್ಸುತ್ತೆ. ಅದಕ್ಕೆ ಈ ನಿರ್ಧಾರ ತಗೋತಿದ್ದೀನಿ, ಅದು ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ. ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಿ ಮಾವ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನಿನಗೆ ಗೊತ್ತು. ಆದ್ರೆ ಇವತ್ತು ಅವ್ರನ್ನ ಒಪ್ಸೋಕ್ಕೋಸ್ಕರ ಯಾವ ಸುಳ್ಳು ಹೇಳ್ತೀನೋ ಎಷ್ಟು ಹೇಳ್ತೀನೋ ಅಂತಾನೂ ಗೊತ್ತಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ರಾಮ. ಬನ್ನಿ. ಇವತ್ತು ನಿನ್ನ ಹತ್ರ ತುಂಬಾ ಮಾತಾಡೋದಿದೆ ವೈದೇಹಿ. ನಿನ್ನ ಕೇಳೋಣ ಅನ್ಕೋತಾ ಇದ್ದೆ, ಆದ್ರೆ ಅಷ್ಟ್ರಲ್ಲಿ ನೀನೇ ಬಂದ್ ಕರೆದೆ. ರಾತ್ರಿ ಏನ್ ನಡೀತು, ಹೇಗಿದ್ವಿ ಅನ್ನೋದು ನೆನಪಿಲ್ಲ, ಆದ್ರೆ ತುಂಬಾ ಖುಷಿ ಆಯ್ತು ವೈದೇಹಿ. ನಿನ್ಗೇನಾದ್ರೂ ನೆನಪಿದ್ಯಾ? ಜೀವನದಲ್ಲಿ ನಿನ್ ಜೊತೆನೆ ಬದುಕಬೇಕು ಅಂತ ನಾನು ಆಸೆ ಪಟ್ಟಿದ್ದಾದ್ಮೇಲೆ ನನ್ನ ಜೀವನದಲ್ಲಿ ಅತ್ಯಂತ ಮಧುರವಾದ ದಿನ ಯಾವುದಾದ್ರೂ ಇದೆ ಅಂದ್ರೆ ಅದು ಕೇವಲ ನಿನ್ನೆ ರಾತ್ರಿ. ದಿನ ಪೂರ್ತಿ ನೀನು ನನ್ನ ಪಕ್ಕದಲ್ಲೇ ಕೂತಿದ್ದೆ, ನಿನ್ನ ಜೊತೆ ಕೂತು ನಾನು ಹೋಮ ಮಾಡ್ತಿದ್ದೆ. ರಾತ್ರಿ ಇಡೀ ನಾವಿಬ್ರು ಒಂದೇ ರೂಮಲ್ಲಿ ಕಾಲ ಕಳೆದಿದ್ದು. ಇದಕ್ಕಿಂತ ಮಧುರವಾದ ಕ್ಷಣಗಳು, ನೆನ್ಪಿಟ್ಕೋಬೇಕಾಗಿರೋಂಥ ಕ್ಷಣಗಳು ಇನ್ಯಾವುದಿರೋಕ್ಕೆ ಸಾಧ್ಯ ಹೇಳು? ಇವನನ್ನ ಮಾತಾಡಕ್ ಕರೆದ್ರೆ ಮಧುರ ಕ್ಷಣ ಅದು ಇದು ಅಂತ ಹೇಳ್ತಿದ್ದಾನಲ್ಲ, ಇವನು ಅವಳ ಮಾತು ಕೇಳ್ತಾನೋ ಇಲ್ವೋ? ಆ ಒಂದು ದಿನಕ್ಕೆ ಇಷ್ಟು ಸಂತೋಷ ಆಗಿರ್ಬೇಕಾದ್ರೆ ಇನ್ನು ಪ್ರತಿದಿನ ಹೀಗೆ ಇದ್ರೆ ಇನ್ನೆಷ್ಟು ಖುಷಿಯಾಗಿರ್ಬಹುದು ಹೇಳು? ನಾನು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕಿದ್ದಿದ್ರೆ ಇನ್ನು ಜೀವನ ಪೂರ್ತಿ
ಇನ್ನು ಎಷ್ಟು ಸಂತೋಷವಾಗಿರ್ಬೋದಿತ್ತು ಅಲ್ವಾ? ಆ 3 ಗಂಟೆ ಬಗ್ಗೆ ಮಾತಾಡಕ್ಕೇನೆ ಬರಕ್ ಹೇಳಿದ್ದು. ಏನ್ ಹೇಳ್ತಿದ್ಯಾ ವೈದೇಹಿ? ನೀನು 3 ಗಂಟಿನ ಬಗ್ಗೆ ಮಾತಾಡ್ತಾ ಇದ್ಯಾ? ಇದು ನಿಜನಾ ಕನ್ಸಾ? 3 ಗಂಟೆ ಅಂದ ತಕ್ಷಣ ಯಾಕಿಷ್ಟು ಖುಷಿ ಪಡ್ತಿದ್ದಾನೆ? ಅವನು ನಿನಗ್ ತಾಳಿ ಕಟ್ಟಬೇಕು ಅಂತ ಅನ್ಕೊಂಡಿರ್ತಾನೆ ಕಣೆ. ಬೇಗ ವಿಷಯ ಹೇಳೇ. ಮೂರು ಗಂಟು ಅಂದ್ರೆ ನನಗೆ ಗೊತ್ತು ವೈದೇಹಿ. ಯಾವಾಗ ನಾವು ಒಟ್ಟಿಗೆ ಕೂತ್ಕೊಂಡು ದೇವ್ರ ಸಾಕ್ಷಿಯಾಗಿ ಹೋಮ ಮಾಡಿದ್ವೋ ಆವಾಗ್ಲೇ ನಾವಿಬ್ರು ಒಂದಾಗೋ ದಿನ ಹತ್ರ ಬಂತು ಅಂದ್ಕೊಂಡೆ. ನಿನ್ ಮನ್ಸು ಬದಲಾಗುತ್ತೆ ಅನ್ಕೊಂಡೆ. ಥ್ಯಾಂಕ್ ಗಾಡ್. ನಮ್ಮ ಮದುವೆಗೆ ಇಷ್ಟು ಬೇಗ ಒಪ್ಕೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೊತ್ತಾ? ಅಯ್ಯೋ ರಾಮ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೋತೀರಾ? ಇನ್ನೇನು ಹೇಳೋದ್ ಬೇಕಿಲ್ಲ. ನೀನು ಒಪ್ಕೊಂಡಲ್ಲ ಅಷ್ಟೇ ಸಾಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಈಗಲೇ ಅಮ್ಮನ ಹತ್ರ ಮಾತಾಡ್ತೀನಿ. ಅಮ್ಮ ಒಪ್ಕೊಂಡ್ರೆ ಇನ್ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಕಾರೋ ಅವಶ್ಯಕತೆ ಇಲ್ಲ. ಇನ್ನು ಶ್ರೀಯನ್ ವಿಷಯ ಯೋಚನೆ ಮಾಡ್ಬೇಕಾಗಿದ್ದೇ ಇಲ್ಲ. ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಸೋಣ. ಅಯ್ಯೋ ಕರ್ಮ ಕರ್ಮ, ಬೇಗ ಹೇಳೇ. ಸಾಕು, ನಿಲ್ಸಿ. ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ದೆ ಏನೇನು ಯಾಕೆ ಊಹಿಸ್ಕೋತೀರಾ? ನಾನ್ 3 ಗಂಟೆನ ಕಟ್ಟಕ್ ಹೇಳಿದ್ದು ನನಗಲ್ಲ, ಶ್ರೇಯಾಗೆ. ಏನ್ ಮಾತಾಡ್ತಾ ಇದೀಯ ವೈದೇಹಿ? ಒಂದು ಸಲ ಹಾಕಿದ 3 ಗಂಟೆ ನನಗೂ ನನ್ನ ಪ್ರೀತಿಗೂ ನಮ್ಮ ಸಂಬಂಧಕ್ಕೂ ನೇಣು ಹಗ್ಗದ ಹಾಕಿ ಕಾಡ್ತಿರ್ಬೇಕಾದ್ರೆ ಅದನ್ನ ಹೇಗ್ ತಪ್ಸೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಮತ್ತೆ ನೇಣು ಹಗ್ಗ ಕಟ್ಟಿ ಜೀವ ತೆಗಿಯೋಕ್ ನೋಡ್ತಾ ಇದೀಯ ವೈದೇಹಿ? ಇಲ್ಲ, ನಿಮ್ ಸಂಬಂಧಕ್ಕೆ ಜೀವ ತುಂಬಿಸೋದಕ್ಕೆ ನೋಡ್ತಾ ಇದ್ದೀನಿ. ಒಂದು ಸಲ 3 ಗಂಟೆ ಬಿದ್ದ ಮೇಲೆ ನಾವು ಮುಂಚೆ ಯಾರನ್ನೇ ಪ್ರೀತಿಸಿದ್ರು ಅದನ್ನ ಆ ಕ್ಷಣದಲ್ಲೇ ಮರಿಬೇಕು. ಆದ್ರೆ ನೀವು ಮಾತ್ರ ಇನ್ನೂ ಆ ಯೋಚನೆಯಲ್ಲೇ ಇದ್ದೀರಾ. ಯಾಕೆ ಅಂತ ಯೋಚಿಸಿದ್ರೆ ನನಗೊಂದು ವಿಷಯ ಅರ್ಥ ಆಯ್ತು. ನಿಮ್ಮ ಮದುವೆ ಮುಹೂರ್ತದಲ್ಲೇ ಏನೋ ದೋಷ ಇದೆ. ಅದೇ ನೀವಿಬ್ರು ಹತ್ರ ಆಗದೆ ಇರೋದಕ್ಕೆ ಕಾರಣ ಆಗಿದೆ. ಅದಕ್ಕೆ ಪುರೋಹಿತರ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ಇಡ್ಸಿದ್ದೀನಿ. ನಾಳೆ ದೇವಸ್ಥಾನದಲ್ಲಿ ಆ ಮುಹೂರ್ತಕ್ಕೆ ನೀವು ಶ್ರೇಯಾ ಕತ್ತೆಗೆ ತಾಳಿ ಕಟ್ಟಬೇಕು.
ಹೇಗ್ ಕಾಣಿಸ್ತಾ ಇದ್ದೀನಿ ನಾನು ನಿನ್ಗೆ ವೈದೇಹಿ? ಹುಚ್ಚಿನ ತರ ಏನಾದ್ರೂ ಕಾಣಿಸ್ತಾ ಇದ್ದೀನಾ? ಇದ್ರ ಬದಲು ಅವತ್ ನನ್ನ ಸಹಯೋಗ ಬಿಟ್ಟಿದ್ರೆ ಚೆನ್ನಾಗಿರೋದು. ನೀವ್ ಹಾಗೆ ಮಾತಾಡ್ಬೇಡಿ. ಅಂದ್ಮೇಲೆ ನೀನು ಹೀಗೆ ಮಾತಾಡ್ಬೇಡ. ಪ್ರಾಣ ಹೋಗೋದಕ್ಕಿಂತ ತುಂಬಾ ನೋವಾಗುತ್ತೆ ಗೊತ್ತಾ? ಅದು ನೀವು ಶ್ರೀಯಾಗ್ ತಾಳಿ ಕಟ್ಟೋವರೆಗೂ ಅಷ್ಟೇ. ಆಮೇಲೆ ನಾನ್ ನೆನ್ಪೇ ಇರಲ್ಲ, ನನ್ ಪ್ರೀತಿನೂ ನೆನ್ಪಿರಲ್ಲ. ಅದ್ ಯಾವತ್ತಿಗೂ ನಡೆಯಲ್ಲ ವೈದೇಹಿ. 3 ಗಂಟೆ ಅಲ್ಲ 30 ಗಂಟೆ ಹಾಕಿದ್ರು ಕೂಡ ನನ್ನ ಮನ್ಸಲ್ಲಿ ಜಾಗ ಇರೋದು ಮಾತ್ರ ನಿನಗೇನೆ. ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ನನ್ನಲ್ಲಿ ನಿನಗೆ ಪ್ರೀತಿ ಕಾಣಿಸ್ತಿಲ್ವಾ? ನನ್ನ ಕಣ್ಣಲ್ಲಿ, ನನ್ನ ಮಾತಲ್ಲಿ, ನನ್ನ ನೋವಲ್ಲಿ, ಇವಾಗ ನಾನು ಅನುಭವಿಸ್ತಾ ಇರೋ ನರಕದಲ್ಲಿ ಎಲ್ಲೂ ನಿನಗೆ ನನ್ನ ಪ್ರೀತಿ ಕಾಣಿಸ್ತಾ ಇಲ್ವಾ ವೈದೇಹಿ? ನನ್ನ ನೀವು ಅಷ್ಟೊಂದು ಪ್ರೀತಿಸ್ತೀರಂತ ಕೇಳ್ತಿದ್ಯಲ್ಲ? ಅಷ್ಟು ಇಷ್ಟು ಅಂತ ಅಳತೆ ಮಾಡಿ ಹೇಳಕ್ಕಾಗಲ್ಲ ವೈದೇಹಿ. ಆದ್ರೆ ನಾನು ಬದುಕಿರೋವರೆಗೂ ನನ್ನ ಮನ್ಸಲ್ಲೇ ಇರ್ತೀಯ. ನಿನ್ನನ್ನು ನಾನು ಅಷ್ಟು ಪ್ರೀತಿಸ್ತೀನಿ. ನಿಜವಾಗ್ಲೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ, ಆ ಪ್ರೀತಿ ಮೇಲೆ ನಿಮಗೆ ಗೌರವ ಇದ್ರೆ ನಾನು ಹೇಳ್ದ ಹಾಗೆ ಮಾಡಿ. ಏನು ಮಾತಾಡ್ದೆ. ನಾಳೆ ಮುಹೂರ್ತಕ್ಕೆ ಸರಿಯಾಗಿ ಶ್ರೀಯಾಗೆ ತಾಳಿ ಕಟ್ಟಿ. ಇಲ್ಲ ಅಂದ್ರೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಒಪ್ಕೊಂಡು ನನ್ನನ್ನು ಮರ್ತು ಬಿಡಿ. ಯಾವ ನ್ಯಾಯ ವೈದೇಹಿ? ತಪ್ಪು ನಾವು ಒಪ್ಕೊಂಡ್ರು ಶಿಕ್ಷೆ, ತಪ್ಪು ಒಪ್ಕೊಳ್ದೆ ಹೋದ್ರು ಶಿಕ್ಷೆ. ಹೌದು, ನನ್ನಂಥವಳನ್ನ ಪ್ರೀತಿಸಿ ನೀವು ಮಾಡಿದ್ದು ತಪ್ಪೆ. ಅದಕ್ಕೆ ಈ ಶಿಕ್ಷೆ ಅನ್ಕೊಳ್ಳಿ. ಇಲ್ಲ ವೈದೇಹಿ, ಇಲ್ಲ. ಇದೊಂದು ಕೆಲಸ ನನ್ನಿಂದ ಆಗಲ್ಲ. ಸರಿ, ನನ್ನಿಂದ ಆಗೋ ಕೆಲಸ ಹೇಳ್ತೀನಿ. ನೀವು ಶ್ರೀಯಾಗ್ ತಾಳಿ ಕಟ್ತೀನಿ ಅಂತ ಮಾತು ಕೊಡದೆ ಹೋದ್ರೆ ಯಾವ ಕ್ಷಣದಲ್ಲಿ ನಾನು ಈ ಮನೆ ಬಿಟ್ಟು ಹೋಗ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಜನ್ಮದಲ್ಲೇ ಇನ್ಯಾವತ್ತೂ ನಿಮಗೆ ಕಾಣಿಸಲ್ಲ. ಅದು ಹಾಗೆ ಕೇಳು. ಮಾತು ಕೊಡಿ.
ಸಮಯ ಇಲ್ಲ, ಮಾತು ಕೊಡಿ.